ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೈಸೂರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಇವತ್ತು ನಮ್ಮದು ದೊಡ್ಡ ಲಾಗು ಯೂಟ್ಯೂಬ್ದು. ಇವ್ರು ನೋಡಿ ಗೈಸ್ 2 ಅವರಿಂದ ರೆಡಿ ಆಗ್ತಿದ್ದಾರೆ, ಇನ್ನೂ ರೆಡಿ ಆಗಿಲ್ಲ. 9 o'clock ರೆಡಿ ಆಗ್ತಿದ್ದಾರೆ, ಇನ್ನೂ ರೆಡಿ ಆಗಿಲ್ಲ ನೋಡಿ. ಇವಾಗ ಬಂದ್ಬಿಟ್ಟು 11 o'clock ಆಗಿದೆ. ಇವಾಗ ಬೆಟ್ಟಕ್ಕೆ ಹೋಗ್ಬೇಕು. ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಇಲ್ಲಿದ್ದ ಇವಾಗ ಸ್ಟೇಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಫಸ್ಟ್. ಗೈಸ್ ಇವಾಗ ನಮ್ಮದು ಟಿಫನ್ ಆಗಿಲ್ಲ. ಇವ್ರು ಟಿಫನ್ ಏನು ಮಾಡೋದು ಬೇಡ ಅಂತಿದ್ದಾರೆ ನೋಡಿ. ಇದೆಲ್ಲ ಪಂಚ ಎಲ್ಲ ಉಟ್ಕೊಂಡು ನೋಡಿ, ಇವರೆಲ್ಲ ಸ್ಯಾರಿ ಹಾಕ್ಕೊಂಡು ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಅದು ಆಟೋ ಹೊತ್ಕೊಂಡು ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ನೋಡಿ ಗೈಸ್. ಬ್ಯೂಟಿ ಆಫ್ ಮೈಸೂರು. ಮುಂದೆ ಬರೋಣ. ಇವಾಗ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಬೆಟ್ಟಕ್ಕೆ ಹೋಗೋಕ್ಕೆ ಬಸ್ಗಳು ಸಿಗ್ತವೆ. ಯಾವ ಬಸ್ ಎಲ್ಲಿ ಸಿಗುತ್ತೆ ಅಂತ ನೋಡಬೇಕು. ಬಸ್ ಸಿಕ್ಕಿದೆ ಇವಾಗ ಬೆಟ್ಟಕ್ಕೆ ಹೋಗೋಕ್ಕೆ. ಆ ಬಸ್ಸು ಹೋಗ್ತಿತ್ತು. AC ಬಸ್ ಬೇಕಿತ್ತಂತೆ, AC ಬಸ್ ಸಿಕ್ಕಿಲ್ಲ. ಬಟ್ ಇದರಲ್ಲೇ ಹೋಗ್ತಿದ್ದೀವಿ ಇವಾಗ. ಫೈನಲಿ ಗೈಸ್ ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಇವಾಗ ಫಸ್ಟ್ ದೇವರ ದರ್ಶನ ಮಾಡಬೇಕು. ನಾನು ಹೇಳ್ತೀನಲ್ಲ, ಸ್ಪೆಷಲ್ ಪ್ಲೇಸಿಗೆ ಬರ್ತೀವಿ ಅಂತ. ಇದೇ ಇಲ್ಲಿಗೆ ಬಂದಿದ್ದೀವಿ ಇವಾಗ. ಈ ಜಾಗ ಎಲ್ಲರಿಗೂ ಸ್ಪೆಷಲ್ ಆಗಿರುತ್ತೆ. ಲಾಸ್ಟ್ 1 year ಬ್ಯಾಕ್ ಇಲ್ಲಿ ಬಂದಿದ್ವಿ, ನಾನು ಮತ್ತು ಇವಳು ಬಂದಿದ್ವಿ. ಮತ್ತು ಹಾಗೇನು ಮತ್ತೆ ಇವಾಗ ಬಂದಿದ್ವಿ ಇಲ್ಲಿಗಂತೆ. ಹೂ ತಗೊಂಡಿದ್ದಾರೆ ಇವಾಗ. ನೀ ಹಾಕೊಳ್ಳೋದು ನೋಡ್ಬೋದು. ತುಂಬ ಕ್ರೌಡ್ ಇದೆ ಇವತ್ತಂತೂ. ನೋಡಿ ನಮ್ಮ ಕ್ರೌಡ್ ಅಂತೂ ಹೆವಿ ಇದೆ. ಒಳಗೆ ಬ್ಲಾಗ್ ಮಾಡೋಕ್ಕಾಗಲ್ಲ ಮತ್ತೆ ಹೊರಗೆ ಬಂದು ಗೈಸ್ ಕ್ರೌಡ್ ಹೆವಿ ಇದೆ ಅಲ್ಲ. ಸೊ ಇಲ್ಲಿ 100 rupees ಕೊಟ್ಟು ಟಿಕೆಟ್ ತೊಗೊಳ್ತಾ ಇದ್ದೀವಿ ಇವಾಗ ನಾವು. ಗೈಸ್ 100 ಕೊಟ್ಟು ಟಿಕೆಟ್ ತೊಗೊಂಡಿದ್ದೀವಿ. ಅದು ಕೂಡ ಫುಲ್ ರಶ್ ಇದೆ. ಇಷ್ಟಿದೆ ಕ್ಯೂ. ಸ್ಯಾಟರ್ಡೆ ತಾನೇ ಅದು. ಗೈಸ್ ಇವಾಗ ದರ್ಶನ ಮುಗಿಸಿ ಹೊರಗೆ ಬಂದ್ವಿ. ಇವಾಗ ನೋಡ್ಕೊಬಿಡಿ ಟೆಂಪಲ್ನ ಒಂದು ಟೈಮ್. ಇವ್ರು ನೋಡಿ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾರೆ. ಗೈಸ್ ನನ್ನ ಫೋಟೋ ಸರಿಯಾಗಿ ತೆಗಿತಿಲ್ಲ ಅಂತ ಜಗಳ ಮಾಡ್ಕೊಂಡು ಇಲ್ಲಿ ಸಿಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ನನ್ನ ಫೋಟೋ ಇವ್ರಿಗೆ ಒಂದನ್ನು ಕ್ಲಿಕ್ ಮಾಡಿಲ್ಲ, ಇವ್ರಿಗೆ ಮಾತ್ರ ಕ್ಲಿಕ್ ಮಾಡ್ಬೇಕಂತ ನೋಡಿ. ಇವ್ರು ಏನು ಪ್ಲ್ಯಾನ್ ಮಾಡಿದ್ರು ಗೊತ್ತಾ? ಸ್ಲಿಪ್ಪರ್ ಯಾರು ಎತ್ಕೊಂಡು ಹೋಗ್ತಾರಂತ. ಇಲ್ಲೊಂದು ಸ್ಲಿಪ್ಪರು, ಆ ಕಡೆ ಒಂದು ಸ್ಲಿಪ್ಪರಲ್ಲಿ ಇಟ್ಟಿದ್ದಾರೆ. ನಾನು ಅದೇ ಥರ ಮಾಡಿದ್ದೀನಿ. ಇಲ್ಲೊಂದು ಸ್ಲಿಪ್ಪರ್ ಇಟ್ಟು ಇನ್ನೊಂದು ಸ್ಲಿಪ್ಪರ್ ಎಲ್ಲಿದೆ ಮೇಡಮ್ ಅವ್ರು ಪ್ಲ್ಯಾನ್ ಕೊಟ್ಟಿದ್ದು. ಇದೆಯಲ್ಲ ಅದಕ್ಕೆ ಒಂದು ಎಣ್ಣೆ ಕುಡಿಯೋಣ ಅಂತ ಒಂದು ಸ್ಟಾಪ್ ಹಾಕಿದ್ದೀವಿ. ರೂಮ್ ಚೆಕ್ಔಟ್ ಮಾಡೋಕ್ಕಿದೆ 2 o'clockಗೆ. ಸೊ ಊಟ ಮಾಡೋಕ್ಕಾಗಿದೆ 10 minutesಲ್ಲಿ. ಅದಕ್ಕೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಇವಾಗ. ಇದು ಬಸ್ ಫುಲ್ ರಶ್ ಇತ್ತು. ಸೊ ಇವಾಗ ಮತ್ತೊಂದು ಬಸ್ ಬಂದಿದೆ. ಇದ್ರಲ್ಲಿ ಹೊತ್ಕೊಂಡವ್ರು ಚಾಮುಂಡಿ ಬೆಟ್ಟದಿಂದ ಕೇಳಕ್ಕೆ ಬಂದು ತುಂಬ ಹೊಟ್ಟೆ ಹಸಿತಾ ಇದೆ. ಫಸ್ಟ್ ಬಂದುಬಿಟ್ಟು ಊಟ ಮಾಡಬೇಕು. ಒಂದು ಹೋಟೆಲ್ ಹುಡುಕ್ತಿದ್ದೀವಿ ಒಳ್ಳೇದು. ಇಲ್ಲೊಬ್ರು ಸಜೆಸ್ಟ್ ಮಾಡಿದ್ರು ಇಲ್ಲೋ ಹೋಗಿ ಅಂತ. ಅದೇ ಹೋಟೆಲ್ ನಾವು ಹುಡುಕ್ತಾ ಇದ್ದೀವಿ. ಹೋಟೆಲ್ ಹುಡುಕೋಷ್ಟೆಲ್ಲ ಟೈಮ್ ಇಲ್ಲ ಇವಾಗ. ಹೊಟ್ಟೆ ಬೇರೆ ಹಸಿದೆ ತುಂಬ. ಇಲ್ಲೊಂದು ಹೋಟೆಲ್ ಇದೆ. ಸೊ ಇಲ್ಲೇ ಹೋಗೋಣ. ಇವ್ರಿಗೆ ಹೊಟ್ಟೆ ಹಸಿದ್ಮೇಲೆ ಹ್ಯಾಂಡ್ ವಾಶ್ ಮಾಡೋಕ್ಕೂ ಟೈಮ್ ಇಲ್ಲ ನೋಡಿ. ಇವ್ರಿಬ್ರದ್ದು ಊಟ ಆಗಿಬಿಟ್ಟು ಇವಳದ್ದು ಇವಾಗ ಬಂದಿದೆ. ನಂದು ಇವಾಗ ಆಫ್ ಆಗಿದೆ ನೋಡಿ. ಇವಾಗ ಜಸ್ಟ್ ಊಟ ಆಯಿತು. ಇವಾಗ ಹೋಗ್ಬಿಟ್ಟು ರೂಮ್ಗೆ ಹೋಗ್ಬೇಕು. ಇವಾಗ ರೂಮ್ ಹತ್ರ ರೀಚ್ ಆದ್ವಿ. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮುಂದೆ ಏನು ಪ್ಲಾನ್ ಅಂತ ನೋಡಬೇಕು. ಗೈಸ್ ಒಂದು 2 hour ರೆಸ್ಟ್ ಮಾಡಿ ಇವಾಗ ಮೈಸೂರು ಪ್ಯಾಲೇಸ್ ನೋಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಮೈಸೂರು ಪ್ಯಾಲೇಸ್ ಎಂಟ್ರೆನ್ಸಲ್ಲಿ ಇದ್ದೀವಿ. ಇವ್ರು ನೋಡಿ ಫುಲ್ ಟಯರ್ಡ್ ಆಗಿದ್ದಾರಂತ ಇವ್ರಂತೂ. ಫೈನಲಿ ಮೈಸೂರು ಪ್ಯಾಲೇಸ್ ಎಂಟ್ರಿ ಆಗಿದ್ದೀವಿ. ನೋಡ್ಬೋದು ಮೈಸೂರು ಪ್ಯಾಲೇಸ್ ಹಿಂಗಡೆ ಇದೆ. ಬ್ಯೂಟಿ ಆಫ್ ಮೈಸೂರು ಪ್ಯಾಲೇಸ್. ಇಲ್ಲಿ ಸ್ಲಿಪ್ಪರ್ ಇಡಬೇಕು. ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ. ದೆನ್ ನಿಮಗೆ ಈ ಸೈಡಿಂದ ಎಂಟ್ರಿ ಇರುತ್ತೆ. ಎಂಟ್ರಿ ಆಗ್ತಿದ್ದೀವಿ. ವೈಬ್ ನೋಡಿ ಗೈಸ್. ವೈಬ್ ಚೆಕ್ ಮಾಡಿ ಗೈಸ್. ಹಾಯ್ ಮಾಡಿ. ಎಂಟ್ರೆನ್ಸ್ ಇದೆ. ಚೆಕ್ ಮಾಡಿ ಗೈಸ್. ಅವನಾ ಹೌ ಇಸ್ ಇಟ್? ಗೈಸ್ ಇಲ್ಲಿ ಎಲ್ಲ ತಲೆಮಾರುಗಳ ಫೋಟೋ ಇದೆ ನೋಡಿ. ಸ್ಲೈಡ್ ಗೈಸ್ ಫೋಟೋ ಶೂಟ್ ಆಗ್ತಿದೆ ನೋಡಿ. ಫೋಟೋಗ್ರಾಫರ್ ಫರ್ನಿಚರಿಂಗ್ ನೈಟ್ ಗೈಸ್. ಇದು ಕೆಳಗಡೆ ಗ್ರೌಂಡ್ ಫ್ಲೋರ್ ಇದೆ. ಹಿಂಗೆ ಹೋಗ್ಬೇಕು ನೋಡಿ. ಇದು ಒಳಗಡೆಯಿಂದ ಹೊರಗಡೆ ಹೆಂಗೆ ಕಾಣುತ್ತೆ ನೋಡಿ ಗೈಸ್. ಇದು ಬಂದ್ಬಿಟ್ಟು ಒಳಗಡೆ, ಇದು ಬಂದ್ಬಿಟ್ಟು ಔಟ್ ಸೈಡ್. ಈ ಸೈಡಿಂದ ಹೋಗ್ಬೇಕು ನೋಡಿ. ಟು ಬ್ಯಾಕ್ ಮಂಕೀಸ್ ಬಂದ್ಬಿಟ್ಟು ಎಕ್ಸಿಟ್ ಗೇಟ್. ಚೆನ್ನಾಗಿತ್ತು. ಆ ಕಡೆ ಇವಾಗ ಈ ಕಡೆ ಈ ಕಡೆಯಿಂದ ಎಕ್ಸಿಟ್ ಆಗಿ ಈ ಕಡೆ ಹೋದರೆ ಅರಮನೆ ಎಂಟ್ರೆನ್ಸಿಗೆ ಹೋಗುತ್ತೆ.
ಎಂಟ್ರೆನ್ಸು. ಬ್ಯೂಟಿ ಚೆಕ್ ಮಾಡಿ ಗಾಯ್ಸ್, ಇದು ಅರಮನೆ ಎಂಟ್ರೆನ್ಸ್. ಅವನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅರಮನೆದು? ಹಾಗೆ ಇವರಿಗಂತೂ ಏನು ಹೇಳಲ್ಲ ಅವರು. ಹಾಂ, ಇವರು ನಿಮ್ಮದು ಇವಾಗ ಇಲ್ಲಿ ನಮ್ಮದು ಒಬ್ಬರು ಸ್ಪೆಷಲ್ ಪರ್ಸನ್ ಅಂತ ಹೇಳಿದ್ನಲ್ಲ, ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡೋಣ ಬರ್ರಿ. ನೈಸ್. ಪ್ಯಾಲೇಸ್ ಮುಗಿಸ್ ಬಂದಮೇಲೆ ಈಗ ವಿಡಿಯೋನೇ ಮಾಡೋಕ್ಕಾಗಿರಲಿಲ್ಲ, ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು 8 o'clock ಆಗಿದೆ. ಡಿನ್ನರಿಗೆ ಬಂದಿದ್ದೀವಿ ಗೈಸ್. ಒಂದು ಕಾಲೇಜ್ ಡೇಸ್ ಫ್ರೆಂಡ್ ಇವರು. ಹಾಯ್ ಮಾಡಿ ಬ್ರೋ. ಹಾಯ್ ಮಾಡಿ. 3 ಜನ ವೆಜ್ಜು, ನಾನ್ ವೆಜ್ಜು. ಚಿಕನ್ ಸ್ಟಾರ್ಟರ್ಸ್ ಬಂದಿದೆ. ಸಿಸೆ ತಿನ್ನು ಸಿಸಿಲೆ, ಸ್ವಲ್ಪ ತಿನ್ನಿದ್ದು. ಬೇಡವಾ? ಯಾಕೆ? ವೆಂಕಟೇಶ್ವರ ಫುಲ್ ಭಕ್ತಿ ಬಂದ್ಬಿಟ್ಟಿದೆ ಅವಳಿಗೆ ಅಂತ. ಚೆನ್ನಾಗಿ ಬಾರಿಸ್ತೀವಿ ಇವಾಗ. ಅವನ ವೆಜ್ ತಿನ್ನು ಸಲಾಡ್ನೇ ತಿನ್ಬಿಟ್ಟು ಇವತ್ತು, ಬೇರೆ ಏನೋ ತಿನ್ನಪ್ಪ ಬೇಡ. ವಯಸ್ಸು ಕ್ಲೀನಾಗಿ ಊಟ ಮಾಡಿದ್ವಿ. ಇವರಂತೂ ವೆಜ್ ತಿಂದರು, ನಾವು ಸೈಕಾಗಿ ನಾನು ಎಲ್ಲ ಖಾಲಿ ಮಾಡಿದ್ವಿ. ಮಸ್ತಾಗಿ ಊಟ ಆಯಿತು ಗಾಯ್ಸ್. ಇವಾಗ ನಮ್ಮದು ಇಲ್ಲಿ ಹೋಟೆಲಲ್ಲಿ ನಮ್ಮದು ಚೆಕ್ಔಟ್ ಆಗಿದೆ. ಬ್ಯಾಗ್ಸ್ ಎಲ್ಲ ಇಲ್ಲಿಟ್ಟಿದ್ವಿ, ತೊಗೊಂಡ್ಬಿಟ್ಟು ಇವಾಗ ಹೋಗೋಣ ಬೆಂಗಳೂರು ಕಡೆ. ಪ್ಯಾಕೇಜ್ ಎಲ್ಲ ಅಲ್ಲೇ ಇಟ್ಟಿದ್ವಿ. ಸೊ ಇವಾಗ ತಗೊಂಡು ಮತ್ತೆ ಬಸ್ ಸ್ಟ್ಯಾಂಡ್ ಕಡೆ. ನನ್ನ ಫ್ರೆಂಡು ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿದ್ರು, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ಬಟ್ ಓಕೆ, ಎಲ್ಲ ಮೆಮೊರೀಸು. ಬಾಯ್ ಆಫ್ಟರ್ ಲಾಂಗ್ ಟೈಮ್ ಗೆಳೆಯ. ಬಸ್ ಸ್ಟ್ಯಾಂಡ್ ಹೋಗ್ತಾಯಿದ್ದೀವಿ. ಬಂದ್ಬಿಟ್ಟು ನಮಗೆ ಬೆಂಗಳೂರಿಗೆ ಬಂದು ಬಸ್ ಇದ್ದಾವೆ, ಬಟ್ ಇವಳಿಗೆ ಶಿವಮೊಗ್ಗಕ್ಕೆ ಬಸ್ ಹತ್ತಬೇಕು. ಇವಳು ಇವಾಗ ಹತ್ತಿಬಿಟ್ರೆ ನೈಟು ಮಿಡ್ ನೈಟ್ ಎಲ್ಲ ರೀಚ್ ಆಗ್ತಾಳೆ. ಸೊ ಸ್ವಲ್ಪ ಲೇಟಾಗಿ ಇವಳಿಗೆ ಹಚ್ಚಿದ್ರೆ ಇವಳು ಒಂದು ಮಾರ್ನಿಂಗ್ ಟೈಮ್ ಹಂಗೆ ರೀಚ್ ಆಗ್ತಾಳೆ. ಅದಕ್ಕೋಸ್ಕರ 1 hour ವೆಯ್ಟ್ ಮಾಡಿ ಬಸ್ ಸ್ಟ್ಯಾಂಡಲ್ಲಿ ಇವಳು ಬಸ್ ಹತ್ಬಿಟ್ಟು ನಾವು ಮತ್ತೆ ಬೆಂಗಳೂರಿಗೆ ಹೋಗ್ತೀವಿ ಗಾಯ್ಸ್. ನಿನ್ನೆ ರಾತ್ರಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ನಿನ್ನೆ ರಾತ್ರಿ ಹೆವಿ ಟಯರ್ಡ್ ಆಗಿಬಿಟ್ಟಿದ್ವಿ. ಮೈಸೂರಿಂದ ಬೆಂಗಳೂರಿಗೆ ಬಂದು ಒಬ್ಬರು ಅಕ್ಕನ ಮನೆಗೆ ಹೋಗಿ ಇವಾಗ ಬಂದ್ಬಿಟ್ಟು ಇನ್ನೊಬ್ಬರು ಅಕ್ಕನ ಮನೆಗೆ ಬಂದ್ವಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.